ನಿಮಗೆ ಗೊತ್ತಾ, ನೀವು ಕೋರ್ಟ್ಗೆ ಹೋಗ್ದೇ ನಿಮ್ಮ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಕೋಬೋದು. ಎಸ್. ಸೊ ನಿಮ್ಮ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಕೋಬೇಕು ಅಂತಾನೆ ಕೋರ್ಟ್ಗೆ ಹೋಗ್ಬೇಕು ಅಂತೇನಿಲ್ಲ. ದೇರ್ ಆರ್ ಸೋ ಮೆನಿ ಅದರ್ ವೇಸ್ ನಿಮ್ಮ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಅದರಲ್ಲಿ ಒಂದು ADR, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ನಿಮ್ಗೇನಾದ್ರೂ ನಿಮ್ಮ ಡಿಸ್ಪ್ಯೂಟ್ ಮೈನರ್ ಡಿಸ್ಪ್ಯೂಟ್ ಅನ್ಸಿದ್ರೆ ನೀವು ಇದ್ರ ಅಂಡರಲ್ಲಿ ಕೇಸ್ನ ಫೈಲ್ ಮಾಡ್ಬೋದು. ಅಥವಾ ಕೋರ್ಟ್ಗೆ ಅನ್ಸಿದ್ರೆ ಇದು ಲೆಸ್ ಸೀರಿಯಸ್ ಇರೋಂಥ ಅಫೆನ್ಸು, ಇದನ್ನ ADR ಅಲ್ಲಿ ಸಾಲ್ವ್ ಮಾಡ್ಕೋಬಹುದು ಅಂತ ಕೋರ್ಟೇ ನಿಮ್ಮ ಕೇಸ್ನ ADRಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ADR ಅಂಡರಲ್ಲಿ ವಿತೌಟ್ ಟ್ರಯಲ್ ನೀವು ನಿಮ್ಮ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಕೋಬಹುದು. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಪಂಚಾಯತ್ ಇರ್ತಿತ್ತಲ್ವಾ, ಆ ಥರ. ಸೊ ಇದರಲ್ಲಿ ಒಬ್ರು ಆರ್ಬಿಟ್ರೇಟರ್, ಮೀಡಿಯೇಟರ್ ಯಾರಾದ್ರೂ ಇರ್ತಾರೆ. ಅವರು ಇಬ್ರು ಪಾರ್ಟಿನ ಕರೆದು ಇಬ್ರದ್ದು ಪಾಯಿಂಟ್ ಆಫ್ ವ್ಯೂನ ಕೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಏನನ್ಸುತ್ತೆ ಅದನ್ನ ಜಜ್ಮೆಂಟ್ ಕೊಡ್ತಾರೆ. ಅದನ್ನ ಇಬ್ರು ಪಾರ್ಟಿ ಕೂಡ ಅಗ್ರಿ ಮಾಡ್ಬೇಕು. ಸೊ ADR ಅಲ್ಲೂ ಒಂದೇ ಇಯರಿಂಗ್ಗೆ ಡಿಸ್ಪ್ಯೂಟ್ ಸಾಲ್ವ್ ಆಗುತ್ತೆ ಅಂತ ಏನಿಲ್ಲ. ಬೋತ್ ದ ಪಾರ್ಟೀಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ. ಅದು 1 ಇಯರಿಂಗಲ್ಲೇ ಮುಗಿಬಹುದು ಅಥವಾ 2-3 ಇಯರಿಂಗ್ಸ್ ಕೂಡ ಆಗ್ಬಹುದು. And there are 4 types of ADRs: arbitration, mediation, conciliation and negotiation.